ರೇಷನ್ ಅಕ್ಕಿಯಿಂದ ತುಂಬ ಸುಲಭವಾಗಿ ಸಂಡಿಗೆ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೇನೆ. ಬರೀ ಅಕ್ಕಿ ಸಂಡಿಗೆ ಅಂತಲೂ ಕರಿಬಹುದು. ಅಕ್ಕಿ ಮಾತ್ರ ಇದ್ದರೆ ಸಾಕು, ಈ ಸಂಡಿಗೆನ ತುಂಬ ಸುಲಭವಾಗಿ ಮಾಡಬಹುದು. ಹಾಗಾದರೆ ಬನ್ನಿ ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ನಾನಿಲ್ಲಿ 2 ಲೋಟದಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಈ ರೇಷನ್ ಅಕ್ಕಿಗೆ ನೀರು ಹಾಕಿ 4 ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಟಿದ್ದೀನಿ. 4 ಗಂಟೆಗಳ ನಂತರ ಈ ಅಕ್ಕಿನ ಕ್ಲೀನಾಗಿ 5 ಬಾರಿ ತೊಳಿಬೇಕು. ತೊಳೆದಿರುವಂತಹ ಅಕ್ಕಿನ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಪರಿಮಳಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, 8 ಹಸಿಮೆಣಸು, 1 ಸ್ಪೂನಿನಷ್ಟು ಜೀರಿಗೆ, ಹಾಗೆ 1/4 ಸ್ಪೂನಿನಷ್ಟು ಇಂಗಿನ ಪುಡಿ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಇಷ್ಟ ಇಲ್ಲದಿದ್ದರೆ ಉಪ್ಪು ಮಾತ್ರ ಹಾಕಿ ಸಂಡಿಗೆನೂ ಮಾಡಬಹುದು, ಅಥವಾ ಖಾರದ ಪುಡಿ ಹಾಕಿನೂ ಸಂಡಿಗೆ ಮಾಡಿಕೊಳ್ಳಬಹುದು. ಇದಕ್ಕೆ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ನೈಸಾಗಿ ರುಬ್ಬಬೇಕು. ನೋಡಿ, ಹಿಟ್ಟು ಈ ರೀತಿ ನೈಸಾಗಿರಬೇಕು. ನೈಸಾಗಿದ್ದರೆ ಸಂಡಿಗೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸಂಡಿಗೆ ಹಿಟ್ಟನ್ನು ಮಾಡೋಕ್ಕೆ 10 ಲೀಟರಿದ್ದು ಕುಕ್ಕರ್ ತಗೊಂಡಿದ್ದೀನಿ. ಈ ಕುಕ್ಕರಿಗೆ ಅರ್ಧ ಭಾಗದಷ್ಟು ನೀರು ಹಾಕ್ಕೊಳ್ಬೇಕು. ಅಕ್ಕಿ ತಗೊಂಡಿರುವಂತಹ ಲೋಟದ ಮೆಜರ್ಮೆಂಟಲ್ಲಿ 15 ಲೋಟದಷ್ಟು ನೀರನ್ನು ಹಾಕಿ, ನೀರು ಚೆನ್ನಾಗಿ ಕುದಿ ಬಂದ ನಂತರ 3 ಸ್ಪೂನಿನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಕುದಿ ಬರುವಂತಹ ಈ ನೀರಿಗೆ ರುಬ್ಬಿಟ್ಟಿರುವಂತಹ ಹಿಟ್ಟನ್ನು ಹಾಕಿ ಕೈ ಬಿಡದೆ ಮಗುಚ್ತಾ ಇರಬೇಕು. ಈ ಹಿಟ್ಟು ಹಾಕಬೇಕಾದ್ರೆ ಸ್ಟವನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹಿಟ್ಟನ್ನು ಹಾಕಿ ಕೈ ಬಿಡದೆ ಹಿಟ್ಟನ್ನು ಈ ರೀತಿ ಮಗುಚ್ತಾ ಇರಬೇಕು. ಹಿಟ್ಟು ಗಟ್ಟಿ ಆಗುತ್ತೆ. ಕೈ ಬಿಡದೆ ಮುಗ್ಚೋದ್ರಿಂದ ಹಿಟ್ಟು ಚೆನ್ನಾಗಿ ಬೆಂದು ಗಟ್ಟಿಯಾಗಿ ಶೈನಿಂಗ್ ಬರುತ್ತೆ. ಈ ರೀತಿ ಶೈನಿಂಗ್ ಬಂದ ಮೇಲೆ ನಾವು ಸ್ಟವ್ ಆಫ್ ಮಾಡಿದ್ರೆ ಸಾಕಾಗುತ್ತೆ. ಅಂದಾಜು ನಾನಿಲ್ಲಿ 20 ನಿಮಿಷದ ಹೊತ್ತು ಈ ಹಿಟ್ಟನ್ನು ಮಗುಚಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿಡಿ. ನಾನು ರಾತ್ರಿನೇ ಈ ಹಿಟ್ಟನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಬೆಳಿಗ್ಗೆಗೆ ಈ ಹಿಟ್ಟು ಸ್ವಲ್ಪ ಬೆಚ್ಚಗಿರುತ್ತೆ, ಸಂಡಿಗೆ ಹಾಕೋಕ್ಕೆ ಸುಲಭವಾಗುತ್ತೆ. ಬೆಳಿಗ್ಗೆ ಅಕಸ್ಮಾತ್ ಹಿಟ್ಟು ಗಟ್ಟಿಯಾದರೆ ಕುದಿತಿರುವಂತಹ ನೀರನ್ನು ಹಾಕಿ ಹಿಟ್ಟನ್ನು ಸರಿ ಮಾಡಿಕೊಳ್ಬಹುದು. ಈ ಹಿಟ್ಟು ಕರೆಕ್ಟ್ ಆಗಿದೆ. ನಾನಿಲ್ಲಿ ಬಿಸಿಲು ಬರೋಕ್ಕಿಂತ ಮುಂಚೆನೆ ಸಂಡಿಗೆ ಹಾಕ್ತಾ ಇದ್ದೀನಿ. ಕವರನ್ನು ಕ್ಲೀನಾಗಿ ವಾಶ್ ಮಾಡಿ ಒದ್ದೆ ಬಟ್ಟೆಯಲ್ಲಿ ಒರೆಸಿ ಸಂಡಿಗೆ ಹಾಕ್ಕೊಳ್ಬೇಕು. ಖಡಕ್ ಬಿಸಿಲಿದ್ರೆ 5 ಬಿಸಿಲು ಸಾಕಾಗುತ್ತೆ. ಸಂಡಿಗೆ ಚೆನ್ನಾಗಿ ಒಣಗುತ್ತೆ. ಸಂಡಿಗೆನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರೆ ವರ್ಷಾನುಗಟ್ಟಲೆ ಇದನ್ನು ಇಟ್ಟುಕೊಂಡು ಉಪಯೋಗಿಸ್ಕೊಳ್ಬಹುದು. ಬಿಸಿಲು ಬರೋಕ್ಕಿಂತ ಮುಂಚೆ ಸಂಡಿಗೆ ಹಾಕ್ಕೊಂಡ್ರೆ ನಮಗೆ ಸುಸ್ತಾಗಲ್ಲ. ನೋಡಿ, 5 ದಿನದ ನಂತರ ಸಂಡಿಗೆ ಚೆನ್ನಾಗಿ ಒಣಗಿದೆ. ನಾನಿಲ್ಲಿ ಸಂಡಿಗೆ ಫ್ರೈ ಮಾಡೋಕ್ಕೆ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸಂಡಿಗೆ ಹಾಕಬೇಕು. ನೋಡಿ, ಸಂಡಿಗೆ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸುಲಭವಾಗಿ ಮನೆಯಲ್ಲಿ ನಾವು ಸಂಡಿಗೆನ ಮಾಡಿಕೊಳ್ಬಹುದು. ಅಂಗಡಿಗಳಲ್ಲಿ ತುಂಬ ರೇಟ್ ಕೊಟ್ಟು ಸಂಡಿಗೆ ತಗೊಳ್ಳೋಕ್ಕಿಂತ ಮನೆಯಲ್ಲೇ ತುಂಬ ಸುಲಭವಾಗಿ ರೇಷನ್ ಅಕ್ಕಿಯಿಂದ ಸಂಡಿಗೆ ಮಾಡಿಕೊಳ್ಬಹುದು. ಹಾಗಾದರೆ ಇನ್ನೇಕೆ ತಡ ಮಾಡ್ತೀರಾ? ನೀವು ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.